ಮಳೆ ಆಯ್ತು, ಗಾಳಿ ಆಯ್ತು, ಈಗ ಸುಂಟರ ಗಾಳಿ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್. ಓಕೆ, ಕಲಬುರಗಿಯ ಜನತೆಯ ಟೈಮೇ ಸರಿ ಇಲ್ಲ ಅಂತ ಅನ್ಸುತ್ತೆ. ಇದು ನಿಜಕ್ಕೂ ಪಾಪ ನೋವಿನ ಸಂಗತಿ. ಎಲ್ಲಿ ಹೋಗ್ತಾರೆ ಮಳೆ ಈ ರೀತಿ ಆದ್ರೆ? ಮಳೆ ಆಯ್ತು, ಈಗ ಗಾಳಿ ಆಯ್ತು, ಈಗ ಸುಂಟರ ಗಾಳಿ ಆರ್ಭಟ ಅಂತೆ. ಕಲಬುರಗಿಯ ಸನ್ನತಿಯಲ್ಲಿ ಸುಂಟರ ಗಾಳಿ ಆರ್ಭಟ ಅಂತೆ. ಸುಂಟರ ಗಾಳಿ ಹೊಡೆತಕ್ಕೆ ಭೀಮಾ ನದಿಯೇ ಗಡಗಡ ಅಂತ ನಡುಗ್ತಾ ಇದೆ. ಈಗ ನದಿ ಪಾತ್ರದ ಗದ್ದೆಗಳಿನ ಅಪಾರ ಭತ್ತ ಗಾಳಿಗೆ ನೆಲಸಮವಾಗಿದೆ. ಭಾರಿ ಶಬ್ದದೊಂದಿಗೆ ಮುಗಿಲೆತ್ತರಕ್ಕೆ ಭೀಮಾ ನದಿ ನೀರು ಜಿಗಿತಾ ಇದೆ. ಸಾಕಷ್ಟು ಒಳಹರಿವು ಹೆಚ್ಚಾಗ್ತಾ ಇದೆ. ನದಿ ತೀರದಲ್ಲಿ 2 ಕಿಲೋಮೀಟರ್ ಸಾಗಿ ಸುಂಟರ ಗಾಳಿ ಮರೆಯಾಗಿದೆ. ಸುಂಟರ ಗಾಳಿ ಈಗ ಆರ್ಭಟಕ್ಕೆ ಈಗ ತತ್ತರಿಸಿ ಹೋಗಿದ್ದಾರೆ ಅಲ್ಲಿನ ಜನ. ನಿಜಕ್ಕೂ ನೀವೇ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಒಂದು ಕಡೆ ಮಳೆ, ಈಗ ಸುಂಟರ ಗಾಳಿಯ ಆರ್ಭಟ. ಯಾವ ರೀತಿ ಸುಂಟರ ಗಾಳಿ ಬೀಸ್ತಿದೆ ಅಂದರೆ ನಿಜಕ್ಕೂ ಅಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ. ಅಲ್ಲಿ ಮೊದಲೇ ಮಳೆ ಮಳೆ ಅಂತ ಇಷ್ಟು ದಿನದಿಂದ ಇದ್ರು, ಇವತ್ತಿಂದ ಸುಂಟರ ಗಾಳಿ ಶುರುವಾಗಿದೆಯಂತೆ ಅಲ್ಲಿ. ಹೀಗಾಗಿ ಭಾರಿ ಶಬ್ದದೊಂದಿಗೆ ಮುಗಿಲೆತ್ತರಕ್ಕೆ ಭೀಮಾ ನದಿ ನೀರು ಜಿಗಿದು ನಂತರ ಅಲ್ಲಿ ಮೇಲೆ ಅಂದರೆ ರಸ್ತೆಗಳಿಗೂ ನೀರು ನುಗ್ತಾ ಇದೆಯಂತೆ. ಸೇತುವೆಯಲ್ಲಿ ಸಹಜವಾಗಿ ನೀರು ಹೆಚ್ಚಳ ಆದರೆ ಅದೆಲ್ಲವೂ ಕೂಡ ನೆಕ್ಸ್ಟ್ ಬರದೆ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಆ ನೀರಿನ ರಭಸ ಆ ರೀತಿ ಇರುತ್ತೆ. ಸೊ ಹೀಗಾಗಿ ಜನ ಅದು ಹೆಂಗೆ ಜೀವನ ಮಾಡ್ತಾರೋ ಏನು, ಸರ್ಕಾರ ಅಂತೂ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ ಅನಿಸುತ್ತೆ. ಅಲ್ಲಿ ಹೋಗಿ ವೈಮಾನಿಕ ಸಮೀಕ್ಷೆ ನಡೆಸೋದಾಗಲಿ ಏನಾದರೂ ಮಾಡಬೇಕಲ್ವ ಯಡಿಯೂರಪ್ಪನವರು. ಯಾಕೋ ಯಡಿಯೂರಪ್ಪನವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅವ್ರಿಗೆ ಬರೀ ತಲೆ ಕೆಡಿಸ್ಕೊಳ್ತಾ ಇರೋದು ಬೈ ಎಲೆಕ್ಷನ್ ಬಗ್ಗೆ ಅಷ್ಟೇ. ಜನ ಸಾಯ್ತಾರ, ಸಾಯ್ಲಿ ಬಿಡು ಅನ್ನೋ ಒಂದು ಮನೋಸ್ಥಿತಿ BJPಯಲ್ಲಿ ಇದೆ ಅಂತ ಅನಿಸುತ್ತೆ. ಯಾಕೋ ಆ ಥರ ಇದೆ. ಯಾಕಂದರೆ ಯಾರೊಬ್ಬರು ಇಲ್ಲೊಬ್ಬರು ನಾಯಕರು ಹೋಗಿ ಅಲ್ಲಿ ಕಷ್ಟ ಏನು ಅಂತ ಕೇಳಿಲ್ಲ. ಮನೆಗಳು ನೀರಿಗೆ ನುಗ್ಗಿದೆ. ಜೊತೆಗೆ ಸಂಪೂರ್ಣವಾಗಿ ಮನೆಗಳು ಕೂಡ ನೆಲಸಮವಾಗಿವೆ. ಕೃಷಿ ಬೆಳೆದಂಥ ರೈತರಿಗೂ ಕೂಡ ಯಾವ ಬೆಳೆನೂ ಕೂಡ ಕೈ ಎತ್ತಿಲ್ಲ. ಕರೋನಾ ಇಷ್ಟು ದಿನ, ಈಗ ಮಳೆ. ಈ ಮಳೆ ಯಾವಾಗ ಕಮ್ಮಿ ಆಗುತ್ತೋ ಅಂತ ಜನ ದೇವರ ಮೊರೆ ಹೋಗಿದ್ದಾರೆ ಈಗ ಕಲಬುರಗಿಯ ಜನತೆ. ನಿಜಕ್ಕೂ ಸುಂಟರ ಗಾಳಿ ಅಂದರೆ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ಆದರೆ ಸುಂಟರ ಗಾಳಿ ಬೀಸಿದ್ರೆ ಹೇಗೆ ಜೀವನ ಮಾಡೋದಕ್ಕೆ ಸಾಧ್ಯ? ಆಗಷ್ಟೇ ಸಣ್ಣ ಪುಟ್ಟ ಮನೆಗಳನ್ನು ಕಟ್ಕೊಂಡಿರ್ತಾರೆ. ಇದರಿಂದ ಇನ್ನಷ್ಟು ಹಾನಿಗೊಳಗಾಗ್ತಾ ಇದ್ದಾರೆ ಜನ. ಒಂದು ಕಡೆ ಮಳೆ, ಇನ್ನೊಂದು ಕಡೆ ಕರೋನಾ ರೋಗ, ಇನ್ನೊಂದು ಕಡೆ ಗಾಳಿನೂ ಆಯಿತು. ಸುಂಟರ ಗಾಳಿ ಅಂತ ಇದು. ಓಕೆ, ಸುಂಟರ ಗಾಳಿಯಿಂದ ಜನ ಅಲ್ಲಿ ತತ್ತರಿಸಿದ್ದಾರೆ, ಭಯಭೀತರಾಗಿದ್ದಾರೆ. ಸಂಪೂರ್ಣವಾಗಿ ಸುಂಟರ ಗಾಳಿ ಬಂತು ಅಂದರೆ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನಾವು ಇಲ್ಲೇ ಊಹಿಸ್ಕೊಳ್ಬಹುದು. ಯಾಕಂದರೆ ಅದನ್ನು ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರು ಕೂಡ ಸುಂಟರ ಗಾಳಿಯನ್ನು ನೋಡಿರ್ತೀರ. ಆ ಸುಂಟರ ಗಾಳಿ ಬಂದರೆ ಹೇಗೆ ಇರುತ್ತೆ ಅಂತ ಪರಿಸ್ಥಿತಿ. ಸೊ ಹೀಗಾಗಿ ಜನಗಳಿಗೆ ಗುಡಿಸಲಲ್ಲಿರೋರಿಗೆ ಸಂಪೂರ್ಣವಾಗಿ ತತ್ತರಿಸಿದ್ದಾರೆ ಅವರು. ರಾತ್ರಿ ಈ ರೀತಿ ಮಳೆ ಬಿದ್ದರೆ ರಾತ್ರಿ ಏನು ನಿದ್ದೆ ಮಾಡ್ತಾರೆ? ಎಲ್ಲಿ ಹೋಗ್ತಾರೆ ಆಶ್ರಯ ಪಡೆಯೋಕೆ? ಮುಂಚೆ ಆಗಿದ್ರೆ ಹೇಗೋ ಯಾರೋ ನೆಂಟರ ಮನೆಯಲ್ಲೋ ಎಲ್ಲೋ ಉಳ್ಕೊಬೋದಿತ್ತು. ಓಕೆ, ಈಗ ನಮ್ಮ ಜೊತೆ ಮಾತಾಡೋಕ್ಕೆ ಗ್ರಾಮಸ್ಥರಾಗಿರುವಂಥ ಮಲ್ಲುಗೌಡ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ಅಲ್ಲ ಮಲ್ಲುಗೌಡ ಅವರೇ, ಮೊದಲು ಮಳೆ ಆಯ್ತು, ಗಾಳಿ ಆಯ್ತು, ಈಗ ಸುಂಟರ ಗಾಳಿ. ಹೇಗ್ ಸರ್ ಜೀವನ ಮಾಡ್ತೀರಾ? ಮೇಡಮ್ ಅದು ಏನಾಯ್ತು ಗೊತ್ತಾ, ಅಲ್ಲೇ ಮನೆ ಅದ, ನಮ್ ಜಮೀನ್ ಹತ್ರನೇ ಮನೆ ಅದದು. ಅದು ಒಂದ್ ನೋಡಿ ಸೌಂಡ್ ಏನಲ್ಲಿ ಇರ್ತದ, ವಿಚಿತ್ರ ಸೌಂಡ್ ಬಂತು ಬರ್ರ ಅಂತೇಳಿ. ನದಿ ಒಳಗ ನೋಡ್ತೀವಿ, ನದಿಯಲ್ಲಿ ನೀರ್ ಮ್ಯಾಗಿರ್ಲಿಕ್ಕದ. ನೀವು ದಯವಿಟ್ಟು ನೋಡಿ ಸರ್ ಮಲ್ಲುಗೌಡ ಅವರೇ, ಈಗ ನೀವು ನೋಡೋದಕ್ಕೆ ಎಲ್ಲೂ ಹೋಗ್ಬೇಡಿ. ಬರುತ್ತಾ ಬರ್ಲಿ, ಬಟ್ ನದಿಗಳ ಹತ್ರ ಅಥವಾ ಸಮುದ್ರ ಎಲ್ಲೂ ಹೋಗ್ಬೇಡಿ. ನೀವು ದಯವಿಟ್ಟು ಹೋಗ್ಬೇಡಿ. ಯಾಕಂದ್ರೆ ನೀರಿನ ರಭಸ ಜೋರಿದೆ ಈಗ. ಹೀಗಾಗಿ ತುಂಬಾ ಡೇಂಜರು. ನೀವು ಹೋಗಕ್ ಹೋಗ್ಬೇಡಿ ಅಲ್ಲೆಲ್ಲ. ಹೋಗಿದ್ದಲ್ಲ ಮೇಡಮ್, ಅದು ನಮ್ ನದಿ ನಮ್ಮ ಹೊಲದೊಳಗೆ ನಾವು ಜಮೀನ್ದಾಗ ಕೆಲಸ ಮಾಡಕತ್ತೀವಿ ಮೇಡಮ್. ಅವಾಗ ಅದು ವಿಚಿತ್ರ ಘಟನೆ ಅದ. ನದಿ ನಮ್ ಹೊಲದ ಸೈಡ್ ಅದ, ನಮ್ ಹೊಲದಾಗ ನಿಂತ್ರ ನದಿ ಕಾಣ್ತದ ಮೇಡಮ್. ಅದು ಅರ್ಧ 1 ಕಿಲೋಮೀಟರ್ ನಂತರ ಅದು ಕಾಣ್ಲಿಕ್ಕೆ ಮೇಡಮ್. ಅದು ಏನದಂತ ಹೇಳಿ ನೋಡ್ಲಿಕ್ಕೆ ಅದು ವಿಚಿತ್ರ ಬರ್ಲಿಕ್ಕೆ ಅದು ಸೆರೆ ಹಿಡಿದೀವಿ. ಅದು ಅದೇ ನಮ್ ಸೈಡ್ ಬರ್ತದ ಅನ್ನೋ ಹೊತ್ತಿಗೆ ಏನಾಯ್ತು, ಬಾಜು ಆಗಿ ಆಯ್ತ್ರಿ. ಅಲ್ಲಿ ಒಂದು 40 ರಿಂದ 50 ಎಕರೆ ಕವಳಿ ಗದ್ದೆ ಅದ್ರ ನಿಂತು ಫುಲ್ ನೆಲಸಮ ಆಗ್ಯದ ಮೇಡಮ್. ಫುಲ್ ಅದಕ್ಕೆ ಏನ್ ಬೆಳೆ ಹಾಕಿದೀರಾ ಸರ್? ಈಗ ಏನ್ ಬೆಳೆ ಬೆಳೆದಿದ್ದೀರಾ? ಭತ್ತ ಮೇಡಮ್.
ಹೇಗಿದೆ ಈಗ ಮಳೆ ಜೋರಲ್ವಾ? ಬೆಳೆ ಎಲ್ಲ ನಾಶ ಮಳೆ ಆಗಿ ಹಾ ರೀ ಜೋರದ ಮಾತಾಡಿ. ಹಾ ಜೋರದ ಮೇಡಮ್ ಮಳೆ ನೀವು 3 ದಿವಸ ಆಯ್ತು ಮೇಡಮ್ ಸತತ ಮಳೆ ಬರ್ಲಿಕತ್ತಿದ್ರೆ ಆದ್ರೆ ನಿನ್ನೆ ಒಂದು ವಿಚಿತ್ರ ಘಟನೆ ಆದ ಸಲಕ ಅದು ಆವಾಗಿಂದ ಅವಾಗ ಸ್ಪೀಡ್ ಒಂದು ಎಷ್ಟಿತ್ತು ಮೇಡಮ್ ಅಂದ್ರೆ ಒಂದು 20 ಮಿನಿಟ್ಸ್ ಇದು ಒಂದು 20 ನಿಮಿಷ ಇತ್ತು ಮೇಡಮ್. 20 ನಿಮಿಷದಾಗ ಅದೇನು ಅಲ್ಲೋ ಕಳಿಸ್ತು ಮೇಡಮ್. ಒಂದು 50ರಿಂದ 60 ಎಕರೆ ಕವಳಿ ಏನಿಲ್ಲ, ನೆಲ ಸಮ ಆಗ್ಯದ್ರಿ, ಏನಿಲ್ಲ ಮೇಡಮ್ ಅದ್ರೊಳಗೆ. ಆದ್ರೆ ಮತ್ತೆ ನಿನ್ನೆ ಗಾಳಿ ಮೇಡಮ್ ಫುಲ್ ವಿಚಿತ್ರ ಘಟನೆ ಇದಂತ ನಮ್ ಜೀವನದಾಗ ನೋಡಿಲ್ಲ ಮೇಡಮ್. ಆ ತರ ನಾವು ಸಮುದ್ರ ಅಂತ ಕೇಳ್ತಿದೀವಿ, ಯೂಟ್ಯೂಬ್ದಾಗ ಅದು ನೋಡ್ತಿದೀವಿ, ವಿಚಿತ್ರ ಘಟನೆ ನೋಡ್ತಿದೀವಿ ಮೇಡಮ್. ಆ ನದಿ ಹುಟ್ಟಿದ್ದೇ ಒಂದು ನಮಗೆ ದೊಡ್ಡ ಇದಾಗ್ಬಿಟ್ಟ ಮೇಡಮ್. ಆತರ ಉದ್ಭವ ಆದಂಗ ಆ ನದಿಗೆ ಉದ್ಭವ ಆಯ್ತು ಮೇಡಮ್. ಅಲ್ಲಿ ಮೇಘ ನೀರ್ ತುಂಬಿಲಿಗತ್ತಾವ, ಎಲ್ಲಾರು ನಿಂತು ನೋಡ್ಲಿಗತ್ತಾರ. ನೀರು ಒಳ ನಿಂತು ನೀರು ಮ್ಯಾಗ ಇರ್ತಾವ ಮೇಡಮ್ ಅವು. ಅದು ವಿಚಿತ್ರ ಘಟನೆ ಆದದ್ದು. ಅದು ನದಿ ನಿಂತು ನೀರ್ ಮ್ಯಾಗ ಏರೋದ್ ನೋಡ್ಲಿಕ್ಕೆ ಮೇಡಮ್. ಅರ್ಧ ಕಿಲೋಮೀಟರ್ ಮ್ಯಾಗ ನಾವು ನಿಂತು ನೋಡ್ಲಿಕತ್ತೀವಿ, ನದಿ ನಿಂತು ನೀರ್ ಮ್ಯಾಗ ಹೆಂಗ ಅಂತ. ಅದು ವಿಚಿತ್ರ ಘಟನೆ ಆಗಿದೆ ಮೇಡಮ್. ಅದ್ರ ನಿಂತ ಏನೋ ಇದಾಗ್ಬಿಟ್ಟದ ಅದೆಲ್ಲ ಫುಲ್. ಅದೇನಾಯ್ತು ಒಂದು 20 ನಿಮಿಷ ಆದ್ಮೇಲೆ ಅದು ಕಡೆ ಬಂದ್ಬಿಡ್ತು ಮೇಡಮ್. ಅದು ಗಾಳಿ ಆ ಗಾಳಿ ಹೆಂಗ್ ಬಂದ್ಬಿಟ್ಟ ಅದೇ ತರ ಕಳಿ ಬಿದ್ದುಬಿಟ್ಟಾವ ಮೇಡಮ್. ಫುಲ್ ಭತ್ತ ಎಲ್ಲ ಬಿದ್ದುಬಿಟ್ಟಾವ. ವಿಚಿತ್ರ ಮೇಡಮ್. ಏನ್ ಅಂತ ಅದು ಕಟಿಂಗ್ ಬಂದಿತ್ತು ಮೇಡಮ್. ಇದು 30ನೇ ತಾರೀಕು ಕಟಿಂಗ್ ಇತ್ತು ಮೇಡಮ್. ಅವು ಆ ಕಟಿಂಗ್ ಬಂದದ ಈಗ ಮೇಡಮ್. ಈಗ 30ನೇ ತಾರೀಕು ಕಟಿಂಗ್ ಅದ್ ಮೇಡಮ್. ಈಗೆಲ್ಲ ಈ ತರ ಆಗ್ಬಿಡ್ತು. ಬಹಳ ವಿಚಿತ್ರ ಆಯ್ತು ಮೇಡಮ್. ಏನು ಅಂತ ಗೊತ್ತಾಗ್ಲಾರ್ದಂಗ ಆಗ್ಬಿಡ್ತು ಮೇಡಮ್. ಈಗ ಏನು ನಮ್ಗೆ ಇವಾಗಿರೋದು ಒಂದೇ ದಾರಿ ಮಲ್ಲುಗೌಡ ಅವ್ರೆ, ಧೈರ್ಯ ತಂದ್ಕೋಬೇಕು. ಧೈರ್ಯ ತಂದ್ಕೊಂಡು ಇದನ್ನ ಎದುರಿಸ್ಬೇಕಾಗತ್ತೆ. ಯಾಕಂದ್ರೆ ನಾವು ಕಷ್ಟಪಟ್ಟು ಹೋಗಿ ವೋಟ್ ಹಾಕಿರ್ತೀರಲ್ಲ ನಮ್ಮ ಜನಪ್ರತಿನಿಧಿಗಳು, ಯಾರಾದ್ರೂ ಬಂದಿದ್ರಾ ನಿಮ್ ಗ್ರಾಮಕ್ಕೆ? ಹೌದ್ರಿ. ಅವ್ರು ಯಾರು ನಮ್ ಸಹಾಯಕ್ ಬರಲ್ಲ. ನಮ್ ಕಷ್ಟ ನಮ್ ಜೀವನ ನಾವೇ ನೋಡ್ಕೋಬೇಕು ಮೇಡಮ್. ಏನು ಇವಾಗ ನಿಂತು ಇದು ಮಾಡ್ಲೈತೀನಿ ಈ ತರ ಆಗಿಲ್ಲ, ಯಾರು ಬಂದ್ ನೋಡ್ತೀರಿ ಏನು? ಯಾಕ ಮೇಡಮ್ ಇಲ್ಲಿ ತನಕ ಎಲ್ಲ ಎಣ್ಣೆ ಗೊಬ್ಬರ ಎಲ್ಲಾನು ಖರ್ಚಾಗಿದೆ ಮೇಡಮ್. ಏನೇನು ಓದಿಲ್ಲ, ಇಲ್ಲಿ ಏನು ಕಟಿಂಗ್ ಮಾಡ್ಬೇಕು, ಮಾಲ್ ಬರ್ಬೇಕು ಮೇಡಮ್. ನಮಗೂ ಅಂತದೇನು ತೋರ್ಸ್ಲಾರ್ದಂಗೆ ಆಗ್ಬಿಟ್ಟದ ಮೇಡಮ್. ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಇವ್ರಂತ್ರ ಸುಮ್ ಬರ್ಕೊಂಡ್ ಹೋಗ್ತಾರೆ ಮೇಡಮ್. ಆಯ್ತು ಅಂತ ಹೋಗ್ತಾರ. 1-2-3 ತಿಂಗಳು ಆದ್ರೆ ಅದೇನು ಸಲಿಗೆ ಬರ್ಬಿಡಲ್ಲ ಮೇಡಮ್. ಅವ್ರೇನ್ ಗೊತ್ತಲ್ಲ. ಇದೇ ತರ ಹೋಗ್ತಾರ ಒಂದು ಎಲ್ಲ ಗಾಳಿ ಬಿಟ್ಟು ಎಲ್ಲ ಲಾಸ್ ಆಗಿತ್ತು ಮೇಡಮ್. ಹಂಗೆ ಮಾಡಿದ್ರು. ಇದಂತ್ರ ವಿಚಿತ್ರ ಆಯ್ತು ಮೇಡಮ್. ಏನಂತ ಗೊತ್ತಾಗಲಾರ್ದಂಗ ಆಯ್ತು. ಏನು ಸರ್ಕಾರ ಬರ್ಲಿಲ್ಲ ಅಂತಂದ್ರೆ ಬಹಳ ವಿಚಿತ್ರ ಘಟನೆ ಆಗ್ತದೆ ಮೇಡಮ್. ಇದು ಭತ್ತ ಅಂತ ಏನೇನಿಲ್ಲ ಮೇಡಮ್. 1 ಎಕರೆಗೆ ಏನಿಲ್ಲ ಅಂದ್ರೆ ಇವಾಗ 30,000 ರೂಪಾಯಿ ಅಂತ ಹಾಕಿವಿ ಮೇಡಮ್. ಈಗ ನೀವು ಅಲ್ಲ, ನಿಮ್ಮ ಗ್ರಾಮ ಹೇಗಿದೆ? ಅಲ್ಲಿ ಮುಳುಗಡೆ ಆಗಿದ್ಯಾ ಸಂಪೂರ್ಣವಾಗಿ? ಏನು ಮನೆಯೆಲ್ಲ ಕರೆಕ್ಟ್ ಆಗಿದ್ಯಾ? ಆರಾಮಾಗಿದ್ಯಾ? ಪ್ರಾಬ್ಲಮ್ ಇಲ್ವಾ? ಇಲ್ಲ, ನದಿದೇನು ಪ್ರಾಬ್ಲಮ್ ಮೇಡಮ್. ನದಿ ಇವಾಗ ಮತ್ತೆ ರೇಂಜ್ ಎಲ್ಲ ಆಯ್ತು ಮೇಡಮ್. ನೀರು ತೆಗಿ ಇದರಲ್ಲಿ ಜಗ ಇದು ನಮ್ಮ ಸನ್ನತಿ ಬ್ರಿಡ್ಜ್ ಕಂಡು ಒಂದು 15 ಗೇಟ್ ಎತ್ತಾರೆ ಮೇಡಮ್. ಇನ್ನ ಎತ್ತಬೇಕು. ಅದು ಇರೋದು 37 ಗೇಟ್ ಅದಾವ ಮೇಡಮ್. ಅದಕ್ಕೆ ಅವರು ಕರೆಂಟ್ ಉತ್ಪಾದನೆ ಆಗ್ತದೆ ಮೇಡಮ್. ಅದ್ರ ಸಲುವಾಗಿ ಏನ್ ಮಾಡ್ಲಿಕ್ತಾರ, ಅವ್ರ ಗೇಟ್ ಹಾಕಿರ್ತಾರ. ನೀರ್ ನಿಂದ್ರಿಸ್ಬೇಕಂತ ಅವ್ರ ಗೇಟ್ ಹಾಕಿರ್ತಾರ. ಅವ್ರ ಗೇಟ್ ಎತ್ತಿದ್ರ ನೀರ್ ಹೊರಗೆ ಹೊಡೆ ಹೋಗ್ತಾವ. ಅವ್ರ ಕರೆಂಟಿನ ಸಲಕ ಅವ್ರ ಗೇಟ್ ಹಾಕಿರ್ತಾರ. ಅವ್ರ ಸಲಕ ನಮ್ಮ ರೈತರ ಮೋಟರ್ ಸುತ್ತಕ್ಕೆ ಎಲ್ಲ ಮುನಿಗ್ಬಿಟ್ಟು ಮೇಡಮ್ ರಾತ್ರಿ. ಈ ಕಡೆ ಅದು ರಾತ್ರಿ ನಾವು ಮೋಟರ್ ನಿಂತ ನೀರ್ ಹತ್ತೀವಿ ಮೇಡಮ್. ಅವು ಮೋಟರ್ ಸುತ್ತಕ್ಕೆ ಮುನಿಗಿದ್ವು. ಇವ್ರಿಗೆ ಕೇಳಿದ್ರ ಇವ್ರು ಒಂಥರ ಹೇಳ್ತಾರೆ, ಕೆಬಿಜಿ ಡಿಪಾರ್ಟ್ಮೆಂಟ್ ಕೇಳಿದ್ರೆ ಒಂಥರ ಹೇಳ್ತಾರೆ ಮೇಡಮ್. ಏನ್ ಗೊತ್ತಾಗಲಾರ್ದಂಗ ಆಗ್ಯದ. ಅವು ಗೇಟಲ್ಲಿ ಎಲ್ಲಸು ಎತ್ತಬೇಕು. ಬಂದ್ ನೀರು ಬಂದು ಹೋಗ್ತದ. ಡ್ಯಾಮ್ನ ನೀರು ಮ್ಯಾಗ ನಿಂತು ಫುಲ್ ಬಿಡ್ಲಿಕ್ಕೆ ಮೇಡಮ್. ಸನ್ನತಿದಾಗ ಡ್ಯಾಮ್ ಅದ ಮೇಡಮ್ ಒಂದು. ಭೀಮಾ ಬ್ಯಾರೇಜ್ ಅದ್ರಿ ಮೇಡಮ್. ಇವ್ರು ಗೇಟ್ ಹಾಕೊಂಡ್ ನಿಂತಾರೆ ಇವ್ರು. ಯಾಕಂದ್ರೆ ಕರೆಂಟ್ ಉತ್ಪಾದನೆ ಮಾಡ್ತಾರಲ್ಲ ಮೇಡಮ್. ನೀರ್ ಸ್ಟಾಕೇಜ್ ಸಲಕ್ ಹಾಕ್ತಾರೆ ಮೇಡಮ್ ಅವರು. ಏನ್ ಮಾಡ್ಬೇಕಂತ ಗೊತ್ತಾಗಲಾರ್ದಾಗ ಮೇಡಮ್. ನೀವೇ ಸಂಬಂಧಪಟ್ಟವ್ರಿಗೆ ಸ್ವಲ್ಪ ಹೇಳಿದ್ರೆ ಇದಾಗ್ತದೆ. ನಾವೇನ್ ಹಾಕಿದ್ರೆ ಏನ್ ಕೇಳಾರ್ದಂಗಾರ್ರಿ ಮೇಡಮ್ ಇವರೆಲ್ಲ. ಇಲ್ಲಿ ತನ ಆಯ್ತು. ಯಾರು MLA ಏನೋ ಇದು ವಿಸಿಟ್ ಇಲ್ಲ, ಏನಿಲ್ಲ ರೀ. ಇದು ಏನ್ ಗೊತ್ತಾಗಲ್ಲ. ಅಲ್ಲ, ಅವ್ರು ಬರೋದಿಲ್ಲ ಬಿಡಿ. ಮಳೆ ಬೀಳ್ತಾ ಇದೆಯಲ್ಲ, ಹೇಗ್ ಬರೋದಕ್ ಸಾಧ್ಯ? ಬರಂಗಿಲ್ಲ ಮೇಡಮ್. ಈಗ ಯಾಕೆ ಬರ್ತಾರೆ ಮೇಡಮ್? ಅವ್ರು ದೊಡ್ಡವ್ರು, ಅವ್ರು ಯಾಕೆ ಬರ್ಬೇಕು ಆಚೆಯೋ? ಮಳೆ ಬಿದ್ದು ನೆನ್ಬಿಟ್ಟು ಜ್ವರ ಬಂದ್ರೆ ಎಲೆಕ್ಷನ್ ಇದ್ರೆ ಬರ್ತಾರ ಮೇಡಮ್. ಎಲೆಕ್ಷನ್ ಅಲ್ಲಿ ಮಳೆ ಗಾಳಿ ಚಳಿ ಏನೇ ಇದ್ರು ಕೂಡ ತಲೆನ್ನೇ ಕೆಡ್ಸ್ಕೊಳಲ್ಲ. ಅವಾಗ ನೀವ್ ಬೇಕು. ಈಗ ತಲೆ ಕೆಡ್ಸ್ಕೊತಾರೆ ಮೇಡಮ್. ಅವ್ರು ಅಲ್ಲಿದ್ದು ಮಾತಾಡ್ತಾರೆ ಮೇಡಮ್. ಇಲ್ಲಿ ಏನ್ ನಮ್ಗೆ ಗೊತ್ತಾಗ್ಲಾರ್ದಂಗೆ ರೈತರದ್ದು ಏನು ನಾವು ಈ ಸುದ್ದಿಯನ್ನ ಅವರ ಗಮನಕ್ಕೆ ತರುವಂತ ಎಲ್ಲಾ ಕೆಲಸವನ್ನು ಮಾಡ್ತೀವಿ. ನಾವು ನಿಮ್ಮ ಪರವಾಗಿ ಇರ್ತೀವಿ. ಓಕೆನಾ? ನೋಡಿ ಮೇಡಮ್, ಆದಷ್ಟು ನಿಮ್ಗೆ ಇದು ಇದ್ದಂಗ ಸ್ವಲ್ಪ DCR ತಹಸೀಲ್ದಾರ್ ಗಮನಕ್ಕೆ ತಂದ್ರೆ ಸ್ವಲ್ಪ ವಿಸಿಟ್ ಕೊಟ್ರೆ ಏನಾದ್ರೂ ನಮ್ಗೊಂದಿಷ್ಟು ಇದಾಗುತ್ತೆ ಮೇಡಮ್. ಕಟಿಂಗ್ ತೋರ್ಸಕ್ಕೆ ಎಲ್ಲ ಲಾಸ್ ಆಗಿದೆ. ನಿಜ.
ಏನ್ ಗೊತ್ತಾ, ಭತ್ತ ನಿಮ್ಗೆ ನಿಮ್ಮ ಧೈರ್ಯ, ನಿಮ್ಗೆ ದೇವರೇ ಶಕ್ತಿ ಕೊಡ್ಬೇಕು. ಯಾಕಂದ್ರೆ ಈಗ ಕರೋನಾ ಸಮಯ, ಆ ಒಂದು ಹೊಡೆತ, ಇನ್ನೊಂದು ಕಡೆ ಈಗ ಮಳೆ ಪ್ರವಾಹ, ಅದ್ರಲ್ಲೂ ಕೂಡ ನೀವು ಕಷ್ಟಪಟ್ಟು ಜೀವನ ಮಾಡ್ತಿದ್ದೀರಲ್ಲ, ನಿಜಕ್ಕೂ ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅದ್ರ ಜೊತೆ ಈಗ ಮನೇಲಿ ಯಾರೆಲ್ಲ ಇದ್ದೀರಾ ಮಲ್ಲುಗೌಡ ಅವ್ರೆ? ಎಲ್ಲ ಫ್ಯಾಮಿಲಿ ಎಲ್ಲ ಸಹಿತ ಇದೆ ಮೇಡಮ್. ಈಗ ಏನಾದ್ರೆ ಭತ್ತ ಕಟಿಂಗ್ ಬಂದದಲ್ರಿ, ನಾವೇನಿಲ್ಲ ಅಂದ್ರ 12 ಲಕ್ಷ ರೂಪಾಯಿ ಹಾಕಿದ್ವಿ ಮೇಡಮ್. ಈಗ ಅದಕ್ಕ ನಮಗ್ ಸಿಗದೆ ಎಲ್ಲಾನು ಹೋದ್ರೆ ಒಂದ್ 2-3 ಲಕ್ಷ ರೂಪಾಯಿ ಸಿಗ್ತದ್ರ ಅಷ್ಟೇ ಮೇಡಮ್. ಅದ್ರಗಿಂತ ಏನ್ ಬಾಳ ಸಿಗಂಗಿಲ್ಲ ನಮಗ. ಬಂದ್ರ 2-3 ಲಕ್ಷ ಎಲ್ಲ ಚಲೋ ಬಂದ್ರೆ ಬರ್ತದೆ ಮೇಡಮ್. ಈಗ ಎಲ್ಲಾನು ಹಾಕಿದ್ವಿ, ಅದೇನ್ ನಮ್ಗೇನ್ ಗೊತ್ತಾಗ್ಲಾರ್ದಂಗ ಆಗ್ಬಿಟ್ಟ ಮೇಡಮ್. ಅದೇನು ಬಂದಿತ್ತೇನು ಬರಂಗಿಲ್ರಿ ಮೇಡಮ್, ಹಂಗಾಗ್ಬಿಟ್ಟದ ಈಗ ನಮಗ್. ಅಲ್ಲ, ನಿಮ್ ಬೆಳೆಗೇನು ತೊಂದ್ರೆ ಆಗಿಲ್ಲ ಅಲ್ವಾ? ಇಲ್ಲ, ಎಲ್ಲ ನಾಶ ಆಗಿದ್ರೆ ಎಲ್ಲ ಬಿದ್ಬಿಟ್ಟದ ಮೇಡಮ್. ಅದೇ ಮೇನ್ ಈಗ ಬಂದಿರೋದು ಈಗ ನಮಗ. ಇಲ್ಲ, ಅಲ್ಲ ಆಯ್ತು, ಗೊತ್ತಾಯ್ತು. ಅಲ್ಲ, ಆ ಮಳೆಗೆ ಸಹಜವಾಗಿ ಕಷ್ಟ ಆಗತ್ತೆ. ಎಷ್ಟು ಎಕರೆ ಹಾಕಿದ್ರಿ ನೀವು? ನಮ್ದು ಮೇಡಮ್ 25 ಎಕರೆ ಅದ ಮೇಡಮ್. ಹೌದಾ? ಓಕೆ. ಅವು ಲೀಸ್ ಅದ ಮೇಡಮ್. ನಮ್ ಸ್ವಂತ ಭೂಮಿ ಇದ್ರೆ ಹೆಂಗಾರ ಆಗ್ತದ, ಲೀಸ್ ಭೂಮಿ ಅದ ಮೇಡಮ್. ಬೇರೆ ಹೊಲ ಮಾಡ್ದು. ಹೌದಾ? ಓಕೆ. ಸರಿ. ಆ ಸುಂಟ್ರ ಗಾಳಿ ಬಂದು ಏನ್ ಮೇಡಮ್ ಸೀದಾ ಹೊರಗೆ ಬರ್ಬಿಟ್ಟದ ಮೇಡಮ್. ಅಲ್ಲಿ ಆದ ನಂತರ ಏನ್ ಮಾಡೋದು, ಸೀದಾ ಹೊರಗೆ ಹೊರದ್ಬಿಟ್ಟದ. ಅದು ಹೆಂಗ್ ಗಾಳಿ ಬಂದದಲ್ರಿ, ಹಂಗೆಲ್ಲ ಸುತ್ತನಾಶ ಆಗಿಬಿಟ್ಟದ ಮೇಡಮ್. ಓಕೆ. ಯಾವ ತರ ಬಂದ ಗಾಳಿ ಆ ತರ ಎಲ್ಲ ಕಲಾಸ್ ಆಗ್ಯದ ಮೇಡಮ್. ಏನೇನಿಲ್ಲ, ವಿಸಿಟ್ ಬಂದು ನೋಡ್ಬೋದು ಮೇಡಮ್. ಯಾರಿಗೇನು ಸಂಬಂಧಪಟ್ಟ ಆಫೀಸರ್ ಬಂದು ವಿಸಿಟಿಂಗ್ ಕೊಟ್ರೆ ಚಲೋ ಆಗುತ್ತೆ. ನಾವು ಖಂಡಿತ ಅವ್ರಿಗೆ ವಿಚಾರವನ್ನ ಮುಟ್ಟಿಸ್ತೀವಿ ಮಲ್ಲುಗೌಡ ಅವರೇ. ನಿಮ್ಮ ಜಮೀನಿಗೆ ಬನ್ಲಿ ಅಥವಾ ಮತ್ತೆ ಅಲ್ಲಿ ಸುತ್ತಮುತ್ತ ಏನ್ ಸಮಸ್ಯೆ ಆಗಿದೆ ಬಂದು ಅಧಿಕಾರಿಗಳು ನೋಡ್ಕೊಂಡು ಹೋಗ್ಲಿ. ನಾವು ಅವ್ರಿಗೆ ಹೇಳ್ತೀವಿ ನಾವು. ಓಕೆನಾ? ನೀವ್ ಹೇಳಿದ್ರೆ ಆಗ್ತಾರೆ ಮೇಡಮ್. ಇಲ್ಲಾಂದ್ರೆ ಏನು ಆಯ್ತು, ನಾವ್ ಹೇಳಿದ್ದೇನ್ ಕೂಗಿ ಹೇಳ್ತೀವಿ ಸರ್. ನಮ್ ಕೆಲ್ಸ ಅಲ್ಲಲ್ಲ, ನಮ್ ಕೆಲ್ಸ ನಾವ್ ಮಾಡ್ತೀವಿ. ನಾವ್ ಹೇಳ್ತೀವಿ ಅವ್ರಿಗೆ. ಅವ್ರು ಬಂದಿಲ್ಲ ಅಂದ್ರೆ ನೀವೇ ಅವ್ರನ್ನ ನೋಡ್ಕೋಬೇಕು ಚುನಾವಣೆ ಸಂದರ್ಭದಲ್ಲಿ. ಓಕೆ, ಏನು ಇಲ್ಲ ಅರ್ಥಕ್ಕೆ ಹೋಗ್ತೀವಿ. ಕರೆಕ್ಟ್ ಆಯ್ತಿತ್ತು ಎಲ್ಲಿ ಹೋಗ್ತಾರೆ ಮೇಡಮ್? ಇಲ್ಲಿದೆ ನಮ್ದೇ ಸಾಕಾಗ್ತದ. ಇಲ್ಲಿ ಹೋಗ್ಲಿಕ್ಕ ಬಸ್ ಟಿಕೆಟ್ ಇಲ್ಲಾರ್ದಂಗ ಇರ್ತದ್ರಿ. ಅಲ್ಲಿ ಬಂದು ಏನ್ ಮಾಡೋದು? ಓಕೆ ಮಲ್ಲುಗೌಡ ಅವರೇ, ಧನ್ಯವಾದಗಳು TV5 ಜೊತೆ ಮಾತನಾಡಿದಕ್ಕೆ.